ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ಅವಧಿಯಲ್ಲಿ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಎಂಬ ಘಟಕದ ಅಡಿಯಲ್ಲಿ ಪ್ರಸ್ತುತ ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣದ ಸ್ಥಿತಿಗತಿಗಳು ಹೇಗಿದೆ ಎಂಬ ವಿಷಯದ ಕುರಿತು ನಾವು ಚರ್ಚಿಸೋಣ. ಜೊತೆಗೆ ಈ ವಿಷಯಕ್ಕೂ ಪೂರಕವಾಗಿ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿಗಳ ಪೂರಕವಾಗಿ ಆರೋಗ್ಯ ಮತ್ತು ಶಿಕ್ಷಣದ ವಲಯಗಳಲ್ಲಿ ಸರ್ಕಾರ ವಿವಿಧ ಪ್ರಕಾರದ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ ಅನ್ನೋದರ ನಿಟ್ಟಿನಲ್ಲಿ ಸರ್ಕಾರದ ಪಾತ್ರ ಏನು ನೋಡೋಣ. ಅಥವಾ ಇದು ನೀವು ಅರ್ಥೈಸ್ಕೋಬೋದು. ಶಿಕ್ಷಣ ಮತ್ತು ಆರೋಗ್ಯದ ಮೇಲಿನ ವೆಚ್ಚವು ನೇರವಾಗಿ ಆರೋಗ್ಯವಂತ ಶ್ರಮಶಕ್ತಿಯನ್ನು ಹೆಚ್ಚಿಸುತ್ತದೆಯೇ? ಶ್ರಮಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂದರೆ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನಾವು ಮಾಡ್ತಕ್ಕಂಥ ಹೂಡಿಕೆ ಅಥವಾ ವೆಚ್ಚದಿಂದ ಆರೋಗ್ಯವಂತ ಶ್ರಮಶಕ್ತಿಯನ್ನು ದೇಶದಲ್ಲಿ ಹೆಚ್ಚಿಸಲಿಕ್ಕೆ ಎಷ್ಟು ಮಟ್ಟಿಗೆ ಸಹಾಯಕವಾಗಿದೆ ಸಮರ್ಥಿಸಿ ವಿವರಿಸಿ ಅಂತಲೂ ಕೂಡ ಕೇಳ್ಬೋದು. 6 ಅಂಕೆ ಕೇಳುವಂಥ ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ ಏನಿದೆಯಲ್ಲ ಅದು ಪೂರಕವಾಗಿ ಚರ್ಚೆ ಮಾಡಬೇಕಾದ್ರೆ ಪ್ರತಿಯೊಂದು ದೇಶಕ್ಕೂ ಕೂಡ ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದಾಗ ಪ್ರತಿಯೊಂದು ದೇಶಕ್ಕೂ ಕೂಡ ಈ ಮಾನವ ಬಂಡವಾಳ ಅಥವಾ ಮಾನವ ಸಂಪನ್ಮೂಲ ಏನಿದೆ ಇದು ಅತ್ಯಂತ ಅವಶ್ಯಕವಾದಂಥದ್ದು ಅಲ್ವಾ? ಏಕೆಂದರೆ ಮಾನವ ಬಂಡವಾಳ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು, ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಮಾನವ ಸಂಪನ್ಮೂಲ. ಆದ್ದರಿಂದ ಬಹುತೇಕ ಹಿಂದುಳಿದ ರಾಷ್ಟ್ರಗಳಿರ್ಬೋದು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಯಾವುದೇ ರಾಷ್ಟ್ರಗಳನ್ನು ನೋಡಿದರೂ ಕೂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಂದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಈ ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ವಿಶೇಷವಾದ ಆದ್ಯತೆಯನ್ನು ರಾಷ್ಟ್ರಗಳು ನೀಡ್ತಿರುವುದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮಂಥ ಫೆಡರಲ್ ಗೌರ್ಮೆಂಟಿನ ಒಕ್ಕೂಟ ವ್ಯವಸ್ಥೆಯಲ್ಲಿ. ಯಾಕಂದರೆ ಪ್ರತಿಯೊಂದು ರಾಷ್ಟ್ರದ ಅಭಿವೃದ್ಧಿಯ ಪ್ರತೀಕ ಏನಂದರೆ ಆ ದೇಶ ಹೊಂದಿದ ಜನಸಂಖ್ಯೆಯ ಗುಣಮಟ್ಟವನ್ನು ಅವಲಂಬಿಸುತ್ತದೆ ಅಲ್ವಾ? ಏಕೆಂದರೆ ಇಲ್ಲಿ ಜನಸಂಖ್ಯೆಯ ಗುಣಮಟ್ಟ ಅತ್ಯಂತ ಪ್ರಮುಖವಾದದ್ದು ಅಂದಾಗ ಆಗ ಮಾತ್ರ ಮಾನವ ಬಂಡವಾಳ ಅಂತ ಹಂಚ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಅಂದಮೇಲೆ ನಾವು ಈ ನಿಟ್ಟಿನಲ್ಲಿ ಜನಸಂಖ್ಯೆಯ ಗುಣಮಟ್ಟದ ಅಭಿವೃದ್ಧಿ ಮಾನದಂಡ, ಜನಸಂಖ್ಯೆಯ ಗುಣಮಟ್ಟ ಏನಿದೆ ಅದು ಅಭಿವೃದ್ಧಿಯ ಮಾನದಂಡ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೇಂದ್ರ ಮಟ್ಟದಲ್ಲಿ ಸರ್ಕಾರ, ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರಗಳು ಕೂಡ ಮತ್ತು ಸ್ಥಳೀಯ ಸರ್ಕಾರಗಳು ಕೂಡ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ರೀತಿಯ ಹೂಡಿಕೆ ಅಥವಾ ವೆಚ್ಚವನ್ನು ಮಾಡ್ತಿರೋದನ್ನು ನಾವು ಕಾಣ್ಬೋದು. ಏಕೆಂದರೆ ಶಿಕ್ಷಣದ ಅಭಿವೃದ್ಧಿಯಿಂದ ಮಾತ್ರ ದೇಶದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ಮನಗಂಡಂಥ ಸರ್ಕಾರಗಳು ಈ ರೀತಿ ಕ್ರಿಯಾಶೀಲವಾಗಿರುವುದನ್ನು ನಾವು ಕಾಣ್ಬೋದು. ಈ ಎಲ್ಲ ಅಂಶ ಗಮನಿಸಿದಾಗ ನಮ್ಮ ಭಾರತ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಮಟ್ಟದ ಸರ್ಕಾರಗಳು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹಲವಾರು ರೀತಿಯ ಗುಣಮಟ್ಟದ ಪ್ರಯೋಜನಕಾರಿಯಾದಂಥ ಮತ್ತು ಪರಿಣಾಮಕಾರಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸರ್ಕಾರ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಿದೆ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಭಾರತ ಸರ್ಕಾರ ಹಲವಾರು ರೀತಿಯ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ರೀತಿಯ ಸಂಶೋಧನಾ ಸಮಿತಿಗಳನ್ನು ಮತ್ತು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರುವುದನ್ನು ನಾವು ನೋಡ್ತೀವಿ. ಶಿಕ್ಷಣ ಮತ್ತು ಆರೋಗ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡ್ತೇವೆ, ಶೈಕ್ಷಣಿಕ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಭಾರತದಲ್ಲಿ ಮಾನವ ಬಂಡವಾಳದ ಗುಣಮಟ್ಟದ ನಿರ್ವಹಣೆಗೆ ಸಾಕಷ್ಟು ರೀತಿಯ ಶ್ರಮಿಸುತ್ತಿರುವುದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ಬೋದು. ಅದರಲ್ಲೂ ಸ್ವಾತಂತ್ರ್ಯ ನಂತರ ಹೆಚ್ಚಿನವಾದ ರೀತಿಯ ಪ್ರಾಮುಖ್ಯತೆ ಕೊಡ್ತಿದೆ. ಅದರಲ್ಲೂ 1986ರ ಶೈಕ್ಷಣಿಕ ನೀತಿ, ಹೊಸ ಶೈಕ್ಷಣಿಕ ನೀತಿ ಮತ್ತು 1991ರ ಶಿಕ್ಷಣ ನೀತಿಯ ತರುವಾಯ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ಆಗ್ತಿರುವುದನ್ನು ನಾವು ನೋಡ್ಬೋದು. ಏಕೆಂದರೆ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಅಂಶಗಳು ಕೂಡ ನಮ್ಮ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮಲ್ಲಿ ಮಿಶ್ರ ಆರ್ಥಿಕತೆ ವ್ಯವಸ್ಥೆಯಿಂದ ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯ ಎರಡರ ಸಹಭಾಗಿತ್ವದಲ್ಲಿ ಈ ವ್ಯವಸ್ಥೆಯನ್ನು ಮುನ್ನಡೆಸ್ತಿರುವುದನ್ನು ನಾವು ನೋಡ್ತಿದ್ದೀವಿ. ಆಗ್ಬಿಟ್ಟು ಸಾರ್ವಜನಿಕ ರಂಗ ಮತ್ತು ಖಾಸಗಿ ರಂಗ ಎರಡೂ ಸಂಸ್ಥೆಗಳು ಅಸ್ತಿತ್ವದಲ್ಲಿರುವುದರಿಂದ ಇವುಗಳ ಮೇಲೆ ಹೆಚ್ಚಿನ ರೀತಿಯ ವೆಚ್ಚವನ್ನು ಗಣನೀಯ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಿರೋದನ್ನು ವೆಚ್ಚದ ರೂಪದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಸಾರ್ವಜನಿಕ ಮತ್ತು ಖಾಸಗಿ ಎರಡೂ ಕೂಡ ಶಿಕ್ಷಣ ಮತ್ತು ಆರೋಗ್ಯದ ಮೇಲಿನ ಆರೋಗ್ಯವಂತ ಸಮಾಜದ ನಿರ್ಮಾಣ ದೃಷ್ಟಿಯಿಂದ ಯಾವ್ಯಾವ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳನ್ನು ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಿದೆ ಅಂತ ನೋಡಿದರೆ NCERT ನ್ಯಾಷನಲ್
ಫಾರ್ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅಂತ ಹೇಳ್ತೀವಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರೈನಿಂಗ್ NCERT. ನಂತರ ಇದು ರಾಷ್ಟ್ರ ಮಟ್ಟದಲ್ಲಿ ಕಂಡುಬರ್ತಕ್ಕಂಥ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಕಂಡುಬರ್ತಕ್ಕಂಥ DSCRT ಕರಿತೀವಿ, ಡೈರೆಕ್ಟರೇಟ್ ಆಫ್ ಸ್ಟೇಟ್ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅಂತ ಕರಿತೀವಿ. UGC ವಿಶ್ವದ ಧನ ಸಹಾಯವಾಗ ಅಂತ ಹೇಳ್ತೀವಿ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕೂಡ ಕರೆಯಲಾಗ್ತದೆ ಅದನ್ನು. ಆಮೇಲೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ ದೃಷ್ಟಿಯಿಂದ, ಯಾಕಂದ್ರೆ ಮಾನವ ಸಂಪನ್ಮೂಲ ಅಂದರೆ ನೈಪುಣ್ಯತೆಯ ಕೌಶಲ್ಯ ಮತ್ತು ಅನುಭವದ ಆಧಾರದ ಮೇಲೆ ನೈಪುಣ್ಯ ಭರಿತ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡಬೇಕು ಅಂದರೆ ತಂತ್ರಜ್ಞಾನಕ್ಕೆ ವೃತ್ತಿಪರಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತ ದೃಷ್ಟಿಯ AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳಿದ್ರೆ ಆ ಸ್ಥಾಪನೆ ಮಾಡಲಾಗಿದೆ. ಮತ್ತು ವೈದ್ಯಕೀಯ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೋಸ್ಕರ ವೈದ್ಯಕೀಯ ಸಂಶೋಧನೆಗೋಸ್ಕರ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ICMR ಎಂಬ ಸಂಸ್ಥೆಗಳು ನಮ್ಮ ಭಾರತದಲ್ಲಿ ಸಾಕಷ್ಟು ರೀತಿಯ ಮಾನವ ಸಂಪನ್ಮೂಲ ಗುಣಮಟ್ಟದ ಬೆಳವಣಿಗೆಗೆ ಕಾರ್ಯೋನ್ಮುಖವಾಗಿರುವುದನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದು NCERT ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅಂತ ಏನು ಕರೆದ್ವಲ್ಲ, ಇದನ್ನು ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿಯ ರಾಷ್ಟ್ರೀಯ ಮಂಡಳಿ ಅಂತ ಕರಿತೀವಿ. ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿಯ ರಾಷ್ಟ್ರೀಯ ಮಂಡಳಿ ಅಂತ ಕರಿತೀವಿ. ಈ ಮಂಡಳಿ ಹೆಸರಿರುವಂತೆ ನಮ್ಮ ಭಾರತ ದೇಶ ರಾಷ್ಟ್ರ ಮಟ್ಟದಲ್ಲಿ ಕಂಡುಬರ್ತಂಥ ಅತ್ಯಂತ ಪ್ರಮುಖವಾದ ಶಿಕ್ಷಣ ಸಂಸ್ಥೆ, ರಾಷ್ಟ್ರ ಮಟ್ಟದ ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆ ಶಿಕ್ಷಣದ ಗುಣಮಟ್ಟಕ್ಕಾಗಿ, ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಸಾಧಿಸಬೇಕು ಎಂಬ ಒಂದು ಗುರಿಯನ್ನು ಇಟ್ಕೊಂಡ್ಬಿಟ್ಟು ಈ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ರೀತಿಯ ಉಪಯುಕ್ತವಾದ ಮಾರ್ಗದರ್ಶನಗಳನ್ನು, ನಿರ್ದೇಶನಗಳನ್ನು, ಸಂಶೋಧನೆಗಳನ್ನು, ಸಮೀಕ್ಷೆಗಳನ್ನು ಇನ್ನೂ ಮುಂತಾದಗಳನ್ನು ಕೈಗೊಳ್ಳುವುದರ ಮೂಲಕ ಅದರ ಪ್ರಯೋಜನವನ್ನು ರಾಷ್ಟ್ರದ ಎಲ್ಲ ಭಾಗಕ್ಕೂ ಕೂಡ ತಲುಪಿಸಲಾಗ್ತದೆ. ಇನ್ನು ಮುಂತಾದ ಹಲವಾರು ರೀತಿಯ ಕಾರ್ಯಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಶಿಕ್ಷಣ ಪದ್ಧತಿಗಳು ಮತ್ತು ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು ಕಾಲಕಾಲಕ್ಕೆ ಸಾಕಷ್ಟು ರೀತಿ ಪರಿಷ್ಕರಣೆಗೊಂಡ್ಬಿಟ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬದಲಾವಣೆ ತರುವುದರ ಮೂಲಕ ಶೈಕ್ಷಣಿಕ ಅಭಿವೃದ್ಧಿಗೆ ಅಥವಾ ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಸಾಕಷ್ಟು ರೀತಿ ಶ್ರಮವಹಿಸ್ತಿರುವಂಥ ಸಂಸ್ಥೆ NCERT ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೋಡಿ, ಇವನ್ನೆಲ್ಲವೂ ಕೂಡ NCERT ಇರ್ಬೋದು, DSCRT ಇರ್ಬೋದು, UGC ಇರ್ಬೋದು, ICMR, AICTE ಇವೆಲ್ಲವೂ ಇದೆಲ್ಲ ಒಂದೊಂದು ಮಾಸಿಗೆ ವಿಸ್ತರಿಸಿ ಅಂತಲೂ ಕೂಡ ಕೇಳ್ಬೋದು. ಓಕೆ, ಆ ನಿಟ್ಟಿನಲ್ಲಿ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ರಾಷ್ಟ್ರ ಮಟ್ಟದ ಸಂಸ್ಥೆ NCERT ಯಾವ ರೀತಿ ಪ್ರಮುಖವಾಗಿ ಶಿಕ್ಷಣದ ಗುಣಮಟ್ಟದಲ್ಲಿ ಮತ್ತು ಆ ಮೂಲಕ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕ್ರಿಯಾಶೀಲವಾಗಿ ಕಾರ್ಯೋನ್ಮುಖವಾಗಿ ತನ್ನ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ ಎಂಬುದನ್ನು ತಿಳ್ಕೊಂಡಾಯಿತು. ಅದೇ ರೀತಿ ಇನ್ನೊಂದು ಪ್ರಮುಖವಾದ ಸಂಶೋಧನಾ ಸಂಸ್ಥೆ DSCRT. ಇದು ಹೇಳಿದಾಗೆ ಡೈರೆಕ್ಟರೇಟ್ ಆಫ್ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ಅಂತ ಹೇಳ್ತೀವಿ. ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ, ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ ಎಂಬ ಹೆಸರಿನಲ್ಲಿ ಇದನ್ನು ಕರೆಯಲಾಗ್ತದೆ. ಇದು ರಾಜ್ಯ ಮಟ್ಟದಲ್ಲಿ NCERT ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಶೈಕ್ಷಣಿಕ ಸಂಸ್ಥೆ ಆದರೆ DSCRT ಏನಿದೆಯಲ್ಲ ಇದು ರಾಜ್ಯ ಮಟ್ಟದಲ್ಲಿ ಕಂಡುಬರ್ತಂಥ ಅತ್ಯಂತ ಪ್ರಮುಖವಾದಂಥ ಶೈಕ್ಷಣಿಕ ಸಂಸ್ಥೆ ಇದೆ. ಈ ಸಂಸ್ಥೆಯ ಮೂಲ ಉದ್ದೇಶ ಅಂದರೆ ರಾಜ್ಯವ್ಯಾಪಿ ಕಂಡುಬರ್ತಕ್ಕಂಥ ಶಿಕ್ಷಕರಿಗೆ ಕಾಲಕಾಲಕ್ಕೆ ಸೇವಾನಿರತ ಮತ್ತು ಸೇವಾ ಪೂರ್ವದಲ್ಲಿ ಉತ್ತಮ ಗುಣಮಟ್ಟದ ತರಬೇತಿಯನ್ನು ನೀಡುವುದರ ಮೂಲಕ ಶಿಕ್ಷಕರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡಿ ಆ ಮೂಲಕ ಶಿಕ್ಷಕರನ್ನು ತರಬೇತಿಯುಕ್ತ, ಅನುಭವಯುಕ್ತ, ನೈಪುಣ್ಯಭರಿತ, ಗುಣಮಟ್ಟ ಆಧರಿತ ಶಿಕ್ಷಕರನ್ನಾಗಿ ಸಿದ್ಧಪಡಿಸುವುದರ ಮೂಲಕ ರಾಜ್ಯಾದ್ಯಂತ ಇರ್ತಕ್ಕಂಥ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗೆ ಅಥವಾ ಶೈಕ್ಷಣಿಕ ಗುಣಮಟ್ಟದ ಹೆಚ್ಚಳಕ್ಕೆ ನೆರವಾಗ್ತಿರ್ತಕ್ಕಂಥ ಸಂಸ್ಥೆ DSCRT. ಈ DSCRT ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಹೊಸ ಹೊಸ ಶೈಕ್ಷಣಿಕ ಸಂಶೋಧನಾ ಕಾರ್ಯಗಳನ್ನು ಕೂಡ ಕೈಗೊಳ್ತಿರೋದು ಕಂಡುಬರ್ತದೆ. ಆ ಮೂಲಕ ರಾಜ್ಯದಲ್ಲಿ ಈ DSCRT ಈ ಒಂದು ರೀತಿಯ ಶೈಕ್ಷಣಿಕ ತರಬೇತಿ ಸಂಶೋಧನಾ ಕೇಂದ್ರವಾಗಿ ಕೂಡ ಕಾರ್ಯೋನ್ಮುಖವಾಗಿ ಕೆಲಸವನ್ನು ನಿರ್ವಹಿಸ್ತಿರುವುದನ್ನು ನಾವು ಕಾಣ್ಬೋದು. ಈ ರೀತಿಯಾಗಿ DSCRT ಕೂಡ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಗುಣಮಟ್ಟದ ಮಾನವ ಸಂಪನ್ಮೂಲ ನಿರ್ಮಾಣ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ರಾಷ್ಟ್ರಕ್ಕೆ ಯುವ ಭವಿಷ್ಯದ ಪೀಳಿಗೆ ನೀಡುವಲ್ಲಿ ಶಿಕ್ಷಕರನ್ನು ತರಬೇತಿಗೊಳಿಸುವಂಥ ನಿಟ್ಟಿನಲ್ಲಿ ಅವರನ್ನು ನೈಪುಣ್ಯಭರಿತರನ್ನಾಗಿ ಮಾಡಿದ್ದಾರೆ. ಉತ್ತಮ ತರಬೇತಿಗಳನ್ನು ನೀಡುವುದರ ಮೂಲಕ ಕಾಲಕಾಲಕ್ಕೆ ವಿದ್ಯಾರ್ಥಿಗಳನ್ನು ಕೂಡ ಉತ್ತಮ ಮಾನವ ಸಂಪನ್ಮೂಲ ಅಥವಾ ಬಂಡವಾಳನ್ನಾಗಿ ಪರಿವರ್ತನೆ ಮಾಡಬಹುದು ರಾಷ್ಟ್ರದಲ್ಲಿ ಎಂದು ಮನಗಂಡು ಈ DSCRT ಸಾಕಷ್ಟು ರೀತಿಯ ಹೊಸ ಹೊಸ ಸಂಶೋಧನೆಗಳನ್ನು ಶೈಕ್ಷಣಿಕ ಗುಣಮಟ್ಟದಲ್ಲಿ ತರುವ ನಿಟ್ಟಿನಲ್ಲಿ ಪರಿಶ್ರಮ ಪಡ್ತಿರುವುದನ್ನು ನಾವು ನೋಡ್ಬೋದು. ನಂತರ ವಿಶ್ವವಿದ್ಯಾಲಯ ಧನ ಸಹಯೋಗ ಆಯೋಗ
ಧನ ಸಹಾಯ ಆಯೋಗ, ಯು ಜಿ ಸಿ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕರಿತೀವಿ. ನೋಡಿ, ಯು ಜಿ ಸಿ ಏನಿದೆಯಲ್ಲ, ಇದು ಉನ್ನತ ಶಿಕ್ಷಣಕ್ಕೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಏನಿದೆಯಲ್ಲ, ಈ ವಿಶ್ವವಿದ್ಯಾನಿಲಯಗಳಿಗೆ ಪ್ರಮುಖವಾಗಿ ಮಾನ್ಯತೆ ನೀಡ್ತಕ್ಕಂಥ ಇರುವಂಥ ಸಂಸ್ಥೆ ಅಂದರೆ ತಪ್ಪಲಾಗದು. ಅಂದರೆ ಉನ್ನತ ಗುಣಮಟ್ಟದ ಶಿಕ್ಷಣ ನೀಡ್ತಕ್ಕಂಥ ಉನ್ನತ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ ಅಂತ ಏನು ಕರಿತೀವಲ್ಲ, ಪದವಿ ಮತ್ತು ಸ್ನಾತಕೋತ್ತರ ಪದವಿ ನಂತರದ ಇನ್ನಿತರ ಎಲ್ಲ ರೀತಿಯ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಿಗೆ ಅಥವಾ ವಿಶ್ವವಿದ್ಯಾನಿಲಯಕ್ಕೆ ಮಾನ್ಯತೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಈ ಯು ಜಿ ಸಿ ಮಾಡ್ತಿದೆ ರಾಷ್ಟ್ರ ಮಟ್ಟದಲ್ಲಿ. ಆ ಮೂಲಕ ಗುಣಮಟ್ಟದ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡಬೇಕು, ರಾಷ್ಟ್ರದಲ್ಲಿ ಗುಣಮಟ್ಟದ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡಬೇಕೆಂಬ ಆಶಯದೊಂದಿಗೆ ಈ ವಿಶ್ವವಿದ್ಯಾಲಯ ಧನ ಸಹಯೋಗವನ್ನು ಸ್ಥಾಪನೆ ಮಾಡಲಾಗ್ತದೆ. ಆ ರೀತಿ ಗುಣಮಟ್ಟದ ಮಾನವ ಸಂಪನ್ಮೂಲ ನಿರ್ಮೂಲನೆ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಕೂಡ ಈ ಶಿಕ್ಷಣ ಸಂಸ್ಥೆಯ ಅಥವಾ ಧನ ಸಹಯೋಗದ ಪ್ರಮುಖ ಜವಾಬ್ದಾರಿಯುತವಾದ ಸಂಸ್ಥೆಯಾಗಿ ಕಾರ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ನಿರ್ವಹಿಸಿದೆ. ಇದು ವಿಶ್ವವಿದ್ಯಾಲಯಗಳಿಗೆ ಮತ್ತು ಪದವಿ ಕಾಲೇಜುಗಳಿಗೆ ಅವುಗಳನ್ನು ಕಾಲಕಾಲಕ್ಕೆ ಪರೀಕ್ಷೆಗೊಳಪಡಿಸುವುದರ ಮೂಲಕ ಪರಿಶೀಲಿಸಿ ಶ್ರೇಣಿಗಳನ್ನು ನೀಡ್ತಾ ಇದೆ. ಯಾಕೆಂದರೆ ಆ ವಿಶ್ವವಿದ್ಯಾಲಯ ಹೊಂದಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಅವು ನೀಡ್ತಕ್ಕಂಥ ಶಿಕ್ಷಣ ಗುಣಮಟ್ಟ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಅವು ಶ್ರಮಿಸಿರ್ತಕ್ಕಂಥ ಆಯ್ಕೆಗೊಂಡಂಥ ಪ್ರಮುಖ ಕಾರ್ಯಕ್ರಮಗಳು ಇನ್ನೂ ಮುಂತಾದ ಮನಗಂಡುಬಿಟ್ಟು ಅವನ್ನು ಕಾಲಕಾಲಕ್ಕೆ ಪರೀಕ್ಷಿಸಿ ಆ ಮೂಲಕ ಅವುಗಳ ಮೇಲೆ ಪರೀಕ್ಷೆ ಒಳಪಡಿಸಿದ ನಂತರ ಏನು ಮಾಡುತ್ತೆ, ಅವಳಿಗೆ ಎ ಶ್ರೇಣಿ, ಎ+B, B+ ಹೆಂಗೆ ನಾವು ಶ್ರೇಣಿಗಳನ್ನು ನೀಡ್ತೀವಲ್ಲ, ಆ ರೀತಿ ಶ್ರೇಣಿಗಳನ್ನು ವಿಶ್ವವಿದ್ಯಾಲಯಕ್ಕೆ ನೀಡೋದ್ರ ಮೂಲಕ ಗುಣಮಟ್ಟದ ಆಧಾರವನ್ನು ಯಾವ ರೀತಿ ಪರೀಕ್ಷಿಸ್ಬೋದು, ಶಿಕ್ಷಣದಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸುವಲ್ಲಿ, ಆ ಮೂಲಕ ರಾಷ್ಟ್ರದ ಮಾನವ ಸಂಪನ್ಮೂಲದ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿಯಾಗಿ ಕಾರ್ಯಮುಖ ಕೈಗೊಳ್ಬೋದು ಎಂಬ ನಿಟ್ಟಿನಲ್ಲಿ ಈ ಉನ್ನತ ಶಿಕ್ಷಣಕ್ಕೋಸ್ಕರನೇ ಅತ್ಯಂತ ಪ್ರಮುಖವಾಗಿ ಕೆಲಸ ಕಾರ್ಯಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಕಂಡುಬರ್ತದೆ. ಇದು ಕೂಡ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ನಿರ್ವಹಿಸುವಂಥ ಅತ್ಯಂತ ಪ್ರಮುಖವಾದಂಥ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದೇ ರೀತಿ ನಾನು ಈಗಾಗಲೇ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದೆಯಲ್ಲ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ AICTE, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಏನಿದೆಯಲ್ಲ, ಇದು ಒಂದು ತಾಂತ್ರಿಕ ಶಿಕ್ಷಣ ಸಂಸ್ಥೆ. ಈ ತಾಂತ್ರಿಕ ಶಿಕ್ಷಣಕ್ಕೆ ಟೆಕ್ನಿಕಲ್ ಓರಿಯೆಂಟೆಡ್ ಎಜುಕೇಷನ್, ಅದು ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, BE ಇರ್ಬೋದು, BTech ಇರ್ಬೋದು, ಇನ್ನು ಮುಂತಾದ ಹಲವಾರು ರೀತಿಯ ಶೈಕ್ಷಣಿಕ ತಾಂತ್ರಿಕ ಸಂಸ್ಥೆಗಳಿಗೆ ಪ್ರಮುಖವಾಗಿ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ನು ಮುಂತಾದ ಕೋರ್ಸ್ಗಳಿಗೆ ಗುಣಮಟ್ಟದ ತಾಂತ್ರಿಕ ನೆರವನ್ನು ನೀಡಬೇಕು. ಆ ಮೂಲಕ ಅಲ್ಲಿಯೂ ಕೂಡ ಹಲವಾರು ರೀತಿಯ ಹೊಸ ಹೊಸ ಸುಧಾರಣೆಗಳನ್ನು ತರಬೇಕು, ಉತ್ತಮ ಗುಣಮಟ್ಟದ ಮಾನವ ಸಂಪನ್ಮೂಲ ತಾಂತ್ರಿಕವಾಗಿ ಹೊರಹೊಮ್ಮುವಂತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ಥಾಪನೆಯಾದಂಥ ಸಂಸ್ಥೆ AICTE ಅಂತೇಳಿ ತಪ್ಪಾಗಲಾರ್ದು. ಇದು ಕೂಡ ಅತ್ಯಂತ ಪ್ರಮುಖವಾದಂಥ ಶೈಕ್ಷಣಿಕ ಕೆಲಸ ಕಾರ್ಯಗಳನ್ನು, ಸಂಶೋಧನಾ ಕಾರ್ಯಗಳನ್ನು ನಿರ್ವಹಿಸುವುದರ ಮೂಲಕ ಉತ್ತಮ ಮಾನವ ಸಂಪನ್ಮೂಲದ ಬಂಡವಾಳದ ನಿರ್ಮಾಣದಲ್ಲಿ ಪ್ರಮುಖವಾದಂಥ ಕೊಡುಗೆ ನೀಡ್ತಕ್ಕಂಥದ್ದು ಕಂಡುಬರ್ತದೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಅಥವಾ ಮಂಡಳಿ, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಈ ಸಂಸ್ಥೆಯು ವೈದ್ಯಕೀಯ ಶಿಕ್ಷಣಕ್ಕೆ, ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಉತ್ತಮ ಮಾನವ ಸಂಪನ್ಮೂಲವನ್ನಾಗಿ, ಅಂದರೆ ಉತ್ತಮ ವೈದ್ಯರನ್ನಾಗಿ, ಉತ್ತಮ ತಜ್ಞ ವೈದ್ಯರನ್ನಾಗಿ ನಿರ್ಮಾಣ ಮಾಡುವ ಜೊತೆಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು, ಆವಿಷ್ಕಾರಗಳನ್ನು ಮಾಡುವಲ್ಲಿ ಪ್ರಮುಖವಾದ ಕೆಲಸವನ್ನು ICMR ಮಾಡ್ತಾ ಇದೆ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ರೋಗ ರುಜಿನಗಳಿಗೆ, ಹೊಸ ಹೊಸ ಕಾಯಿಲೆಗಳಿಗೆ ಹೊಸ ಹೊಸ ಔಷಧಿಗಳನ್ನು, ಲಸಿಕೆಗಳನ್ನು, ಚುಚ್ಚುಮದ್ದುಗಳನ್ನು ತರುವುದು, ಹೊಸ ಹೊಸ ರೋಗಗಳನ್ನು ಪತ್ತೆ ಹಚ್ಚೋದು, ಅವಕ್ಕೆ ಪೂರ್ವಭಾವಿ ಯಾವ ರೀತಿಯಾಗಿ ಅವನು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಹಲವಾರು ರೀತಿಯ ಸಂಶೋಧನೆ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥದ್ದು ಕಂಡುಬರ್ತದೆ. ಈ ರೀತಿಯಾಗಿ ವೈದ್ಯಕೀಯ ಶಿಕ್ಷಣ ಸಂಶೋಧನೆಗೆ ಹೆಚ್ಚು ಒತ್ತು ನೀಡ್ತಕ್ಕಂಥ ಈ ಒಂದು ಸಂಸ್ಥೆ ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಕೂಡ ಪೂರಕವಾಗಿ ಕೆಲಸ ಮಾಡ್ತಿರೋದ್ರಿಂದ ಇಂಥ ಹಲವಾರು ರೀತಿಯ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಶಿಕ್ಷಣ ಮತ್ತು ಆರೋಗ್ಯದ ಗುಣಮಟ್ಟವನ್ನು ಹೆಚ್ಚಿಸುವುದರ ಮೂಲಕ ಭಾರತದ ಮಾನವ ಬಂಡವಾಳ ನಿರ್ಮಾಣವನ್ನು ಯಾವ ರೀತಿ ಸುಧಾರಿಸ್ಬೋದು, ಭಾರತದಲ್ಲಿ ಮಾನವ ಬಂಡವಾಳವನ್ನು ಯಾವ ರೀತಿ ಹೆಚ್ಚಿಸ್ಬೋದು ಗುಣಮಟ್ಟದಲ್ಲಿ ಎಂಬ ರೀತಿಯಲ್ಲಿ ಪ್ರಮುಖವಾದ ಕಾರ್ಯೋನ್ಮುಖವಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಿರೋದು. ಈ ರೀತಿಯಾಗಿ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿಯಲ್ಲಿ ನಾವು ಗೌರವಿಸಿದಾಗ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸರ್ಕಾರದ ಪಾತ್ರ ಏನು, ಆ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯವನ್ನು ಸುಧಾರಣೆ ಆಗಿರೋದೇ ಆ ದೇಶದಲ್ಲಿ ಮಾನವ ಬಂಡವಾಳ ಉತ್ತಮ ಗುಣಮಟ್ಟದ ಶ್ರಮಶಕ್ತಿ ಪೂರೈಕೆ ಆಗಿಬಿಟ್ಟು
ಆ ಮೂಲಕ ಉತ್ಪಾದಕತೆ ಹೆಚ್ಚಾಗಿ, ರಾಷ್ಟ್ರೀಯ ಹೆಚ್ಚಾಗಿ, ಜನರ ಜೀವನ ಮಟ್ಟ ಹೆಚ್ಚಾಗುತ್ತೆ, ಬಡತನ, ನಿರುದ್ಯೋಗ ಮುಂತಾದ ಹಲವಾರು ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಹೋರಾಡಿಸುವುದರಿಂದ ಹಲವಾರು ರೀತಿಯ ಪ್ರಮುಖ ಸಂಶೋಧನಾ ಸಂಸ್ಥೆಗಳನ್ನು ಅಥವಾ ಕೇಂದ್ರಗಳನ್ನು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಿರ್ವಹಿಸ್ತಿರೋದು ಕಂಡುಬರ್ತದೆ. ಆದರೆ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳು ಸರ್ಕಾರ ಯಶಸ್ವಿಯಾಗಿ ಅಂದ್ಕೊಂಡಿದ್ರೂ ಕೂಡ ಒಂದು ವಿಪರ್ಯಾಸ ಅಂದರೆ ಇಂದಿಯೂ ಕೂಡ ಎಲ್ಲ ರೀತಿಯ ಶೈಕ್ಷಣಿಕ ಮತ್ತು ಆರೋಗ್ಯದ ಸೇವೆಗಳು ಅಥವಾ ಸವಲತ್ತುಗಳು ದೇಶದ ಎಲ್ಲ ಜನತೆಗೆ ಕೈಗೆ ಎಟಕುತ್ತಿಲ್ಲ, ಲಭ್ಯವಾಗ್ತಾ ಇಲ್ಲ ಎಂಬ ಒಂದು ಕೂಗು ಇನ್ನೂ ಕೂಡ ಕೇಳಿಬರ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಜನರು ಕೂಡ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇ ಆದರೆ ಸರ್ಕಾರ ಹಾಕಿಕೊಳ್ಳುವಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳು ಫಲಪ್ರದ ಆಗ್ತವೆ ಎಂಬುದನ್ನು ನಾವು ಮನಗಾಣಬೇಕಾಗ್ತದೆ. ಯಾಕಂದರೆ ಸರ್ಕಾರ ಎಷ್ಟೇ ಹೊಸ ಹೊಸ ಕಾರ್ಯಕ್ರಮಗಳನ್ನು ಯೋಜನೆ ರೂಪಿಸಿ ಅನುಷ್ಠಾನ ತಂದುಬಿಟ್ರು ಕೂಡ ಅದು ಜನಪ್ರಿಯತೆ ಆಗಬೇಕಾದ್ರೆ, ಆ ಜನರ ಆಕರ್ಷಣೆ ಆಗಬೇಕಾದ್ರೆ ಅಲ್ಲಿ ಜನರ ಪಾಲ್ಗೊಳ್ಳುವಿಕೆ ಪಾತ್ರ ಕೂಡ ಹೆಚ್ಚಾಗ್ತದೆ. ಆ ಪಾಲ್ಗೊಳ್ಳುವಿಕೆ ಪಾತ್ರವು ಕೂಡ ಪ್ರಮುಖವಾಗಿರೋದ್ರಿಂದ ಅಲ್ಲಿ ವಿದ್ಯಾವಂತ ಪ್ರಜ್ಞಾವಂತ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ನಾವೆಲ್ಲ ಸುಶಿಕ್ಷಿತ ನಾಗರಿಕ ಸಮಾಜ ಅಲ್ಲಿ ಪಾಲ್ಗೊಂಡಾಗ ಮಾತ್ರ ವೈಚಾರಿಕ ಚಿಂತನೆಗಳ ಮೂಲಕ ನಾವು ಇನ್ನೂ ಉತ್ತಮ ಗುಣಮಟ್ಟದ ಮಾನವ ಸಂಪನ್ಮೂಲಗಳಾಗಿ ರಾಷ್ಟ್ರದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಮನಗಾಣಬೇಕಾಗ್ತದೆ. ಇಷ್ಟು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸರ್ಕಾರದ ಪಾತ್ರ, ಆ ಮೂಲಕ ಇದರ ಮೇಲೆ ಮಾಡ್ತಕ್ಕಂಥ ವೆಚ್ಚದ ಹೂಡಿಕೆಯಿಂದ ನೇರವಾಗಿ ಆರೋಗ್ಯವಂತ ಶ್ರಮಶಕ್ತಿಯನ್ನು ಹೆಚ್ಚಿಸುವುದು ಯಾವ ರೀತಿ ಸಹಾಯಕ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾಯಿತು. ಈಗ ಇನ್ನೊಂದು ಪ್ರಮುಖವಾದ ಪರಿಕಲ್ಪನೆ ಈ ಘಟಕದಲ್ಲಿ ಎಜುಕೇಷನ್ ಸೆಕ್ಟರ್ ಇನ್ ಇಂಡಿಯಾ. ಎಜುಕೇಷನ್ ಸೆಕ್ಟರ್ ಇನ್ ಇಂಡಿಯಾ, ಭಾರತದಲ್ಲಿ ಶಿಕ್ಷಣ ವಲಯ. ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣದ ವಲಯ ಯಾವ ರೀತಿ ಕಂಡು ಬರ್ತಾ ಇದೆ ಅಂತ ನೋಡಿದರೆ, ನಮ್ಮ ಭಾರತ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಕೇವಲ 16.67% ಮಾತ್ರ ಸಾಕ್ಷರತೆ ದರ ಹೊಂದಿತ್ತು. ಅಂದರೆ ನಾವು ಹೆಚ್ಚು ವಿದ್ಯಾವಂತರು ಬುದ್ಧಿವಂತರು ಏನಾಗಿರಲಿಲ್ಲ. ಇದರ ಸದುಪಯೋಗವನ್ನು ಪಡಿಸ್ಕೊಂಡದ್ದು ವಿದೇಶಿಯರು. ನಿಮ್ಗೆ ಗೊತ್ತಿರೋ ಹಾಗೆ ಬ್ರಿಟಿಷರು ನಮ್ಮ ಭಾರತವನ್ನು ಆಳುವಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಣದ ಗುಣಮಟ್ಟ ಸಾಕಷ್ಟು ಕೂಡ ಕ್ಷೀಣಿಸಿತ್ತು, ಸಾಕಷ್ಟು ಅಧೋಗತಿಯ ಪತನದತ್ತ ಸಾಗಿತ್ತು, ಅಧೋಗತಿ ತಲುಪಿತ್ತು. ಯಾಕೆಂದರೆ ಬ್ರಿಟಿಷರು ನಮ್ಮಲ್ಲಿ ಸಾಕ್ಷರತೆಯಾದ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಲ್ಲ. ಭಾರತೀಯರು ಹೆಚ್ಚು ವಿದ್ಯಾವಂತರು ಪ್ರಜ್ಞಾವಂತರ ಆದರು ಅಂದರೆ ಇವರು ನಮ್ಮ ವಿರುದ್ಧವಾಗಿ ದಂಗೆ ಹೇಳ್ತಾರೆ, ನಮ್ಮ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾರೆ, ನಾವು ಹೆಚ್ಚು ಲಾಭದಾಯಕವಾಗಿ ಈ ರಾಷ್ಟ್ರದಲ್ಲಿ ಇರಲಿಕ್ಕಾಗೋದಿಲ್ಲ, ವಸಾಹತುಶಾಹಿಗಳನ್ನು ಇದು ಮಾಡಿಬಿಟ್ಟು ಇವ್ರನ್ನ ಶೋಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿರೋ ಸಂಪದ್ಭರಿತವಾದ ರಾಷ್ಟ್ರವನ್ನು ನಾವು ನಮ್ಮ ದೇಶಕ್ಕೆ ಕೊಂಡೊಯ್ಯಬೇಕು, ನಮ್ಮ ದೇಶದ ಅಂದರೆ ಬ್ರಿಟಿಷ್ ದೇಶದ ಆರ್ಥಿಕತೆಗೆ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಇಲ್ಲಿ ಶೈಕ್ಷಣಿಕ ನೀತಿಗಳನ್ನು ರೂಪಿಸಬೇಕು ಎಂಬುದಾಗಿ ಅವರ ಚಿಂತನೆ ಆಲೋಚನೆ ಇತ್ತು ಹೊರತು ಇಲ್ಲಿ ಸ್ಥಳೀಯ ಜನಸಂಖ್ಯೆಯನ್ನು ಅಥವಾ ಜನ ಸಂಪನ್ಮೂಲವನ್ನಾಗಿ ಅಥವಾ ಮಾನವ ಬಂಡವಾಳ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಶೈಕ್ಷಣಿಕ ನೀತಿಗಳನ್ನು ಜಾರಿ ತರಲಿಲ್ಲ ಎಂದರೆ ಹೇಳಿದರೆ ತಪ್ಪಾಗಲಾರದು. ಹಾಗಾಗ್ಬಿಟ್ಟು ಬ್ರಿಟಿಷರ ಕಾಲದಲ್ಲಿ ಭಾರತದ ಶಿಕ್ಷಣಕ್ಕೆ ಹೆಚ್ಚಿನವಾದ ಪ್ರಾಶಸ್ತ್ಯ ಇರಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬಂದಂಥ ಒಂದು ಮೆಕಾಲೆ ವರದಿ, ಶಿಕ್ಷಣ ತಜ್ಞ ಮೆಕಾಲೆ ಅವರ ವರದಿಯನ್ನು ನೋಡಿದರೆ ಅವರು ರೂಪಿಸಿದ ಶಿಕ್ಷಣ ಪದ್ಧತಿ ಕೇವಲ ಭಾರತೀಯರು ಕೇವಲ ಕಾರ್ಕೂನರು ಅಥವಾ ಗುಮಾಸ್ತರನ್ನಾಗುವ ನಿಟ್ಟಿನಲ್ಲಿ ಶಿಕ್ಷಣ ಪದ್ಧತಿ ಇತ್ತೇ ಹೊರತು ಕೇವಲ ಶಿಕ್ಷಣ ಪದ್ಧತಿ ಆಯಿತು ಕಾರ್ಕೂನ ಗುಮಾಸ್ತರನ್ನಾಗಿ ಮಾಡ್ತಕ್ಕಂಥ ಸಿದ್ಧಪಡಿಸುವ ಗುರಿ ಹೊಂದಿದ್ರೆ ಹೊರತು ಇಲ್ಲಿ ವೈದ್ಯರನ್ನಾಗಲಿ, ಇಂಜಿನಿಯರ್ಗಳನ್ನಾಗಲಿ, ವೈಜ್ಞಾನಿಗಳನ್ನಾಗಲಿ, ಅಭಿಯಂತರರನ್ನಾಗಲಿ, ಉತ್ತಮ ಅಭಿವೃದ್ಧಿ ಅಧಿಕಾರಿ ವರ್ಗದರನ್ನಾಗಲಿ, ನೌಕರಶಾಹಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿಲ್ಲ. ಅಂದರೆ ಇವರೇನೇ ಭಾಳ ದೊಡ್ಡ ಹುದ್ದೆ ಅಂದರೆ ಗುಮಾಸ್ತರಾಗಬೇಕು. ಈ ಗುಮಾಸ್ತರಾಗುವ ನಿಟ್ಟಿನಲ್ಲಿ ಶಿಕ್ಷಣ ಪದ್ಧತಿ ಇತ್ತು ಅಂದರೆ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಿಲ್ಲ. ಇದ್ದರೂ ಕೂಡ ಶಿಕ್ಷಣ ಎಲ್ಲರಿಗೂ ಕೈಗೆಟಕುತ್ತಿಲ್ಲ. ಇನ್ನೊಂದು ವಿಪರ್ಯಾಸ. ಹಾಗಾಗ್ಬಿಟ್ಟು ಈ ಭಾರತದಲ್ಲಿ ಇದ್ದಂಥ ಈ ಬ್ರಿಟಿಷ್ ಕಾಲದಿದ್ದಂಥ ಶಿಕ್ಷಣ ಪದ್ಧತಿ ಸಾಕಷ್ಟು ಅಧೋಪತನ ತಲುಪಿ ಹೆಚ್ಚಿನ ಪ್ರಾಶಸ್ತ್ಯ ಅವರು ನೀಡದೇ ಇದ್ದರಿಂದ ಸ್ವಾತಂತ್ರ್ಯ ಗಳಿಸಿದ ನಂತರ ಭಾರತ ಸರ್ಕಾರ ತನ್ನದೇ ಆದ ಸರ್ಕಾರವನ್ನು, ಸಾರ್ವಭೌಮ ರಾಷ್ಟ್ರ ಸರ್ಕಾರವನ್ನು ನಿರ್ಮಿಸಿಕೊಂಡ ಮೇಲೆ ಇಲ್ಲಿಯ ಶಿಕ್ಷಣಕ್ಕೆ ಹೆಚ್ಚಿನವಾದಂಥ ಪ್ರಾಶಸ್ತ್ಯ ನೀಡಬೇಕೆಂಬುದಾಗಿ ಮನಗೊಂಡು ಶಿಕ್ಷಣಕ್ಕೆ ಹೆಚ್ಚಿನವಾದಂಥ ಹೂಡಿಕೆಯನ್ನು ಮಾಡಲಿಕ್ಕೆ ಗಮನ ಹರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಹಲವಾರು ಆಯೋಗಗಳನ್ನು ಸಮಿತಿಗಳನ್ನು ರಚಿಸುತ್ತೆ. ಆ ಸಮಿತಿಗಳು ಕೊಟ್ಟಂಥ ವರದಿಯಾದ ಮೇಲೆ ಭಾರತದಲ್ಲಿ ಶಿಕ್ಷಣ ಪದ್ಧತಿ ಸಾಕಷ್ಟು ಹಿಂದುಳಿದೆ. ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ, ಮಾನವ ಸಂಪನ್ಮೂಲ ಗುಣಮಟ್ಟ ಅಭಿವೃದ್ಧಿ ಆಗಬೇಕಾದ್ರೆ ಭಾರತ ಒಟ್ಟು GDPಯ 6% ನಮ್ಮ GDP 6% ಬಂಡವಾಳವನ್ನು ಶಿಕ್ಷಣದ ಮೇಲೆ ವ್ಯಯ ಮಾಡಬೇಕು, ಹೂಡಿಕೆ ಮಾಡಬೇಕು ಎಂಬುದಾಗಿ ನಮ್ಮೆಲ್ಲ ರೀತಿಯ ಆಯೋಗಗಳು ಶಿಫಾರಸುಗಳು ಮಾಡ್ತವೆ. ಆದರೆ ಪ್ರಾರಂಭ ದಿನಗಳಲ್ಲಿ ನಮ್ಮ ಶಿಕ್ಷಣದಲ್ಲಿ ನಮ್ಮ GDP ಮೇಲೆ ಹೂಡಿಕೆ ಮಾಡ್ತಕ್ಕಂಥ ಪ್ರಮಾಣ ಎಷ್ಟಿದೆ?
3.11% ಇತ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಆದರೆ ಈ 3.11% 6% ವರದಿ ಮಾಡಿದಂಥ ಸನ್ನಿವೇಶದಲ್ಲಿ ಹೋಲಿಕೆ ಮಾಡಿದಾಗ ಕೇವಲ ಅರ್ಧದಷ್ಟು ಮಾತ್ರ ಹೂಡಿಕೆ ಆಗ್ತಿರೋದು ನಮ್ಮ ದೇಶದ ಶೈಕ್ಷಣಿಕ ಬೆಳವಣಿಗೆಗೆ ಎಲ್ಲೋ ಕಡೆ ಅಡ್ಡಿ ಆಗ್ತಿದೆ. ಸಂಪನ್ಮೂಲದ ಕೊರತೆ, ಧನ ಸಂಪನ್ಮೂಲದ ಕೊರತೆ ಶೈಕ್ಷಣಿಕ ಅಭಿವೃದ್ಧಿಗೆ, ಮಾನವ ಸಂಪನ್ಮೂಲ ಗುಣಮಟ್ಟದ ಅಭಿವೃದ್ಧಿಗೆ ಕೊರತೆ ಆಗ್ತಿದೆ, ದುಷ್ಪರಿಣಾಮ ಬೀರ್ತಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದರ ಜೊತೆಗೆ ಭಾರತದಲ್ಲಿ ಶಿಕ್ಷಣದ ಪದ್ಧತಿಯನ್ನು, ವ್ಯವಸ್ಥೆಯನ್ನು ನಾವು ಗಮನಿಸಿದರೆ ಇಲ್ಲಿ ಭಾರತದಲ್ಲಿ ಶಿಕ್ಷಣವನ್ನು ಹೆಚ್ಚು ಅಭಿವೃದ್ಧಿ ಮಾಡಬೇಕಂತ 1980ರಲ್ಲಿ ಹೊಸ ಶೈಕ್ಷಣಿಕ ನೀತಿಯನ್ನು ತರಲಾಯಿತು. ಅದು 1991-92ರಲ್ಲಿ ಕೂಡ ನಾವು ನೋಡ್ತೀವಿ. ಈ ಹೊಸ ಶೈಕ್ಷಣಿಕ ನೀತಿ ಏನಿದೆಯಲ್ಲ, ಈ ಹೊಸ ಶೈಕ್ಷಣಿಕ ನೀತಿ ಭಾರತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ರೀತಿ ಪರಿಶ್ರಮ ಪಟ್ಟು ನೋಡ್ತೀವಿ. ಆ ನಿಟ್ಟಿನಲ್ಲಿ ಭಾರತದ ಶಿಕ್ಷಣ ಅತ್ಯಂತ ವ್ಯಾಪಕ ವಿಸ್ತರಿಸುವ ಮೂಲಕ ಸಾಕ್ಷರತೆಯ ದರವನ್ನು ಹೆಚ್ಚಿಸಬೇಕೆಂಬ ನಿಟ್ಟಿನಲ್ಲಿ ಗುರಿಯನ್ನು ಇಟ್ಟುಕೊಂಡು ಈ ನಿರ್ದಿಷ್ಟ ಗುರಿಯ ಉದ್ದೇಶದ ಸಾಧನೆಗಾಗಿ 1986 ಮತ್ತು 1992ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಯಿತು. 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆಯಲ್ಲ, ಇದು ಕೂಡ ಶಿಫಾರಸು ಮಾಡಿದ್ದು ಒಟ್ಟು 6% ನಮ್ಮ ಒಟ್ಟು GDP 6% ಬಂಡವಾಳವನ್ನು ಶಿಕ್ಷಣ ಕ್ಷೇತ್ರದ ಮೇಲೆ ವಿನಿಯೋಗಿಸಬೇಕು ಎಂಬುದಾಗಿ ಶಿಫಾರಸು ಮಾಡುತ್ತೆ. ಇದು ಕೂಡ ಪ್ರಮುಖವಾದಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಆದಂಥ ಸಾಕಷ್ಟು ಇಲ್ಲಿ ವೃತ್ತಿ ಶಿಕ್ಷಣಕ್ಕೆ, ಪ್ರಾಥಮಿಕ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರೋದು ಕಂಡುಬರ್ತಾ ಇದ್ದೀವಿ. ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಜೊತೆಗೆ ಇನ್ನೊಂದು ಪ್ರಮುಖ ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಭಾರತ ಸರ್ಕಾರ 2002ರಲ್ಲಿ ಸಂವಿಧಾನಾತ್ಮಕ ರಚನಾ ಸಭೆಯ ಮೂಲಕ ತಿದ್ದುಪಡಿ ತರುವುದರ ಮೂಲಕ 2002ರಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ತಿದ್ದುಪಡಿಯನ್ನು ತರುವುದರ ಮೂಲಕ ನಮ್ಮ ದೇಶದಲ್ಲಿ ಕಂಡುಬರ್ತದಂಥ ಎಲ್ಲ 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ 6ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಮೂಲಭೂತ ಹಕ್ಕಾಗಿ ಜಾರಿ ತರಲಿಕ್ಕೆ ಘೋಷಣೆ ಮಾಡಿಕೊಂಡು ಬರ್ತದೆ. ಮೂಲಭೂತ ಹಕ್ಕು, ಪ್ರತಿಯೊಬ್ಬ ಮಗುವಿನ ಮೂಲಭೂತ ಹಕ್ಕು ಹಾಗಾಗಿಬಿಟ್ಟು ಭಾರತ ದೇಶದ ಎಲ್ಲ 6ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಿಕ್ಕೆ ಶಿಫಾರಸು ಮಾಡುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಹಕ್ಕನ್ನು ಕೂಡ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿರುವುದನ್ನು ನಾವು ನೋಡ್ಬೋದು. ಅದರ ಜೊತೆಗೆ 6ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳನ್ನು ಶಿಕ್ಷಣ ಕಡೆಗೆ ಆಕರ್ಷಿಸುವಾಗುವಂತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ರೀತಿಯ ಹೊಸ ಕಾರ್ಯಕ್ರಮಗಳನ್ನು ತರುವ ನಿಟ್ಟಿನಲ್ಲಿ ಸರ್ವ ಶಿಕ್ಷಾ ಅಭಿಯಾನ, SSA ಸರ್ವ ಶಿಕ್ಷಾ ಅಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನಗೊಳಿಸಲಾಯಿತು. ಶಾಲೆಯಲ್ಲಿ ಹೊರಬರುವಂಥ ಮಕ್ಕಳನ್ನು ಮತ್ತು ಹೆಣ್ಣು ಮಕ್ಕಳನ್ನು ಕೂಡ ಮತ್ತು ಕೂಲಿ ಕಾರ್ಮಿಕ ಕ್ಷೇತ್ರಕ್ಕೆ ಒಳಪಟ್ಟಂಥ ಮಕ್ಕಳನ್ನು ಕೂಡ ಶಿಕ್ಷಣದ ವ್ಯಾಪ್ತಿ ತರಲಾಯಿತು. ಶಿಕ್ಷಣದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು, ಕಲಿನಲ್ಲಿ, ಚಿನ್ನರ ಅಂಗಳ, ಬಾ ಮರಳಿ ಶಾಲೆಗೆ, ಬಾ ಬಾಲಿ ಶಾಲೆಗೆ, ಕೂಲಿಯಿಂದ ಶಾಲೆಗೆ, ಇನ್ನೂ ಮುಂದೆ ಹಲವಾರು ರೀತಿಯ ಹೊಸ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದರ ಮೂಲಕ ಶಾಲೆಯಿಂದ ದೂರ ಉಳಿದ ಮಕ್ಕಳನ್ನು ಶಾಲಾ ವ್ಯಾಪ್ತಿಗೆ ತರುವುದರ ಮೂಲಕ 6ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳು ಕೂಡ ಶಿಕ್ಷಣದ ಕ್ಷೇತ್ರಕ್ಕೆ ಆಕರ್ಷಿತರಾಗಿ ಶಿಕ್ಷಣ ಕೇಂದ್ರಗಳತ್ತ, ಶಾಲಾ ಕಾಲೇಜುಗಳತ್ತ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿ ತಂದಿರೋದು ಕಂಡುಬರ್ತದೆ. ಆ ಕಾರ್ಯಕ್ರಮವೇ ಸರ್ವ ಶಿಕ್ಷಾ ಅಭಿಯಾನ. ಇದರ ಜೊತೆಗೆ 2010 ಏಪ್ರಿಲ್ 1ರಂದು, 1 ಏಪ್ರಿಲ್ ಆಫ್ 2010, ಏಪ್ರಿಲ್ 1ನೇ 2010ನೇ ಇಸ್ವಿಯಲ್ಲಿ RTE ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿ ತರುವುದರ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲರಿಗೂ ಸರಿಸಮಾನವಾಗಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿ ತರಲಾಯಿತು. ಯಾವಾಗ? ಏಪ್ರಿಲ್ 1, 2010ರಂದು ಯಾವ ತರಲಾಯಿತು? RTE ಶಿಕ್ಷಣ ಹಕ್ಕು ಕಾಯ್ದೆಯ ಮಸೂದೆಯನ್ನು ಸಂಸತ್ತಿನಲ್ಲಿ ಪಾಸ್ ಮಾಡುವುದರ ಮೂಲಕ ಅಥವಾ ಅನುಮೋದನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಜಾರಿ ತರಲಾಯಿತು. ಇದರ ಉದ್ದೇಶ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಎಲ್ಲರೂ ಸರಿ ಸಮಾನವಾಗಿ ಗುಣಮಟ್ಟದ ರೀತಿಯಲ್ಲಿ ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಎಂಬ ನಿಟ್ಟಿನಲ್ಲಿ ಈ RTE ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಜಾರಿ ತರುವುದನ್ನು ಕಂಡುಬರ್ತದೆ. ಅದರ ಜೊತೆಗೆ 1998ರಲ್ಲಿ ಈ ತಪಸ್ ಮಜುಂದಾರ್ ಸಮಿತಿ ವರದಿ ಪ್ರಕಾರ, ತಪಸ್ ಮಜುಂದಾರ್ ಎಂಬ ಶಿಕ್ಷಣ ತಜ್ಞರು ಕೊಟ್ಟಂಥ ವರದಿಯ ಪ್ರಕಾರ 1998ರಲ್ಲಿ ಭಾರತದ 6% ಕನಿಷ್ಠ 6% ಬಂಡವಾಳವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹೂಡಿಕೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಶಿಫಾರಸು ಮಾಡ್ತಾ ಇದೆ. ಆ ಮೂಲಕ ಮುಂದಿನ 10 ವರ್ಷಗಳಲ್ಲಿ 1.37 ಲಕ್ಷ ಕೋಟಿ ಹೂಡಿಕೆಯನ್ನು ಶಿಕ್ಷಣ ಕ್ಷೇತ್ರದ ಮೇಲೆ ಹೂಡಿಕೆ ಮಾಡೋದಿರಬೇಕು ಎಂಬುದಾಗಿ ಅಂದಾಜು ಮಾಡೋದ್ರ ಕಂಡುಬರ್ತದೆ. ಆದರೆ 6%
GDPಯ ಶಿಕ್ಷಣಕ್ಕಾಗಿ ಬಂಡವಾಳ ಹೂಡಿಕೆ ಮಾಡಬೇಕಂತ ಅಂದಾಜು ಮಾಡಲಾಗಿದ್ದು ಕೂಡ ಭಾರತ ಶಿಕ್ಷಣದ ಮೇಲೆ ಶೇಕಡ 3.11ರಷ್ಟು ಮಾತ್ರ ವೆಚ್ಚ ಮಾಡುತ್ತಿರುವುದು ದುರದೃಷ್ಟಕರ. 3.11ರಷ್ಟು ಮಾತ್ರ ಶಿಫಾರಸು ಮಾಡಿದೆ. ಆ ತಪಾಸಣೆಯಿಂದ ಸಹಿತ ಮುಂದಿನ 10 ವರ್ಷಗಳ ಒಳಗಾಗಿ ಅಂದರೆ 1998ರಿಂದ ಅಂದರೆ 2008 ಒಳಗಾಗಿ 1.37 ಲಕ್ಷ ಕೋಟಿ ಬಂಡವಾಳವನ್ನು ಶಿಕ್ಷಣ ಕ್ಷೇತ್ರದ ಮೇಲೆ ಹೂಡಿಕೆ ಮಾಡಬೇಕೆಂಬುದಾಗಿ ವರದಿ ಮಾಡಿದ್ದಾದರೂ ಕೂಡ ಸರ್ಕಾರ ಆ ಪ್ರಮಾಣದಲ್ಲಿ ಹೂಡಿಕೆ ಮಾಡದೇ ಇರೋದು ನಮ್ಮ ಶೈಕ್ಷಣಿಕ ಗುಣಮಟ್ಟದ ಹಿಂದುಳಿಕೆ ಎಲ್ಲೋ ಒಂದು ಕಡೆ ಕಾರಣ ಆಯಿತು ಎಂಬುದಾಗಿ ಕೂಡ ಕೇಳಿ ಬರ್ತಾ ಇದೆ. ಇಷ್ಟೇ ಅಲ್ಲದೆ ಭಾರತದ ಇದಕ್ಕೆ ಕಾರಣ ಏನು ಅಂತ ನಾವು ಅವಲೋಕನ ಮಾಡಿದಾಗ ಸಂಪನ್ಮೂಲದ ಕೊರತೆ, ಹಣಕಾಸಿನ ಸಂಪನ್ಮೂಲದ ಕ್ರೋಢೀಕರಣದ ಕೊರತೆ ಎಂಬುದಾಗಿ ಮನಗಂಡುಬಿಟ್ಟು ಭಾರತ ಸರ್ಕಾರ ಈ ಕೇಂದ್ರ ಸರ್ಕಾರ ವಿಧಿಸಿದಂಥ ಎಲ್ಲ ಮಾದರಿ ತೆರಿಗೆಗಳ ಮೇಲೆ ಕೇಂದ್ರ ಸರ್ಕಾರ ಎಲ್ಲ ಮಾದರಿ ತೆರಿಗೆ ಮೇಲೆ ಶಿಕ್ಷಣಕ್ಕೆ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗೋಸ್ಕರ ಪ್ರಾಥಮಿಕ ಶಿಕ್ಷಣ ಗುಣಮಟ್ಟಗೋಸ್ಕರ ಶೇಕಡ 3ರಷ್ಟು ಶಿಕ್ಷಣ ತೆರಿಗೆ ಸೆಸ್ ಅಂತ ಕರೀತೀವಿ. ಎಜುಕೇಷನ್ ಸೆಸ್ ಅನ್ನು ವಿಧಿಸುವುದರ ಮೂಲಕ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಆ ಮೂಲಕ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗೆ ಈ ಸಂಪನ್ಮೂಲವನ್ನು ಅಂದರೆ ಕೇಂದ್ರ ಸರ್ಕಾರ ವಿಧಿಸುವಂಥ ಎಲ್ಲ ತೆರಿಗೆಗಳ ಮೇಲೆ ಈ ಒಂದು ತೆರಿಗೆ ವಿಧಿಸಿ ಶೇಕಡ 3ರಷ್ಟು ಅದರಿಂದ ಸಂಗ್ರಹವಂಥ ತೆರಿಗೆಯ ಸಂಪನ್ಮೂಲ ನಿಧಿಯನ್ನು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಳ್ತಿರೋದು ಕಂಡುಬರ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಇತ್ತೀಚಿನ ದಿನಗಳು ಕೇಳಿಬರ್ತಿದೆ 2009ರ ನಂತರ RMSA ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನು ಕೂಡ ರಾಷ್ಟ್ರವ್ಯಾಪಿಯಾಗಿ ಜಾರಿ ತರಲಿಕ್ಕೆ ಮುಂದಾಗಿರೋದನ್ನು ನಾವು ನೋಡ್ತೀವಿ. ಈ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ರಾಷ್ಟ್ರದ ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬರೀ ಪ್ರಾಥಮಿಕ ಉನ್ನತ ಶಿಕ್ಷಣಕ್ಕಷ್ಟೇ ಅಲ್ಲ ಮಾಧ್ಯಮಿಕ ಶಿಕ್ಷಣವು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೂಡ ಹಮ್ಮಿಕೊಳ್ತಿರುವುದನ್ನು ನಾವು ನೋಡ್ಬೋದು. ಈ ಎಲ್ಲ ಅಂಶಗಳು ಗಮನಿಸಿದಾಗ ಭಾರತದಲ್ಲಿ ಶಿಕ್ಷಣದ ವಲಯದ ಸಾಧನೆ ಏನಾಗಿದೆ, ಶೈಕ್ಷಣಿಕ ಸಾಧನೆ ಏನಾಗಿದೆ ಅಂತ ನಾವು ಅವಲೋಕನ ಮಾಡಿದ್ದಾರೆ. ಈ ಒಂದು ಅವಧಿಯಲ್ಲಿ ಭಾರತದಲ್ಲಿ ಶೈಕ್ಷಣಿಕ ವಲಯದ ಸಾಧನೆಯನ್ನು ನಾವು 3 ಪ್ರಮುಖ ಅಂಶಗಳ ಆಧಾರದ ಮೇಲೆ ಅವಲೋಕನ ಮಾಡ್ಬೋದು. ವಯಸ್ಸರ ಸಾಕ್ಷರತಾ ಪ್ರಮಾಣದಲ್ಲಿ ಯಾವ ರೀತಿ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಅದರಲ್ಲಿ, ಅದೇ ರೀತಿ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸುವುದರ ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆ ಇದೆ. ಇದು ಪುರುಷ ಮತ್ತು ಮಹಿಳೆ ಎರಡರಲ್ಲೂ ಹೇಳ್ತೇವೆ ನಾವು. ವಯಸ್ಸರ ಸಾಕ್ಷರತಾ ದರ ಪುರುಷರ ಪ್ರಮಾಣ ಎಷ್ಟಿತ್ತು, ಮಹಿಳೆಯರ ಪ್ರಮಾಣ ಎಷ್ಟಿದೆ, ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸುವುದರ ಪ್ರಮಾಣ ಎಷ್ಟಿದೆ, ಅದೇ ರೀತಿ ಯುವ ಸಾಕ್ಷರತೆ ದರ ಕೂಡ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು 2 ಹಂತಗಳಲ್ಲಿ ಒಂದು 2001 ಮತ್ತು 1990 ಮತ್ತು 2008ರಿಂದ 2012 ಯಾವ ರೀತಿ ಆಗಿದೆ ಎಂಬ ಅವಧಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ 1991ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಎಂಬುದನ್ನು ಕೂಡ ನೋಡ್ತಾ ಹೋಗೋಣ. ಅದರ ಮೊದಲನೇ ವಯಸ್ಕರ ಸಾಕ್ಷರತಾ ದರ ಏನಿದೆಯಲ್ಲ 18 ವರ್ಷ ಮೇಲ್ಪಟ್ಟವರು ಅಲ್ವಾ. ಈ ನಿಟ್ಟಿನಲ್ಲಿ 1990ರಲ್ಲಿ ಪುರುಷರು 61.9ರಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ಹೇಳ್ತಕ್ಕಂಥದ್ದು ದತ್ತಾಂಶಗಳನ್ನು ಶೇಕಡಾವಾರು ಪ್ರಮಾಣದಲ್ಲಿ ನೋಡಿದರೆ ವಯಸ್ಕರ ಸಾಕ್ಷರತಾ ಪುರುಷರ ಪ್ರಮಾಣ 61.9 ಇದೆ, ಮಹಿಳೆಯರ ಪ್ರಮಾಣ 37.9 ಇತ್ತು. ಇದು ಪ್ರಮಾಣ 2008 ಮತ್ತು 2012ರ ಅವಧಿಯಲ್ಲಿ ಗಮನಿಸಿದಾಗೆ 61.9 ಇದ್ದ ಪುರುಷರ ವಯಸ್ಸಿನ ಸಾಕ್ಷರತೆ ದರ 76.7ರಷ್ಟು ಹೆಚ್ಚಳ ಆಗಿರೋದು ಕಂಡುಬರ್ತದೆ. ಮಹಿಳೆಯರ ಪ್ರಮಾಣದಲ್ಲೂ ಕೂಡ ವಯಸ್ಸಿನ ಸಾಕ್ಷರತೆ ದರ ಸಾಕಷ್ಟು ಅಭಿವೃದ್ಧಿ ಇದೆ. 37.9 ಇದ್ದಂಥದ್ದು ಈಗ 67.6ರಷ್ಟು ಅಂದರೆ ಒಂದು ಡಬಲ್ ಆಗಿರೋದು ಸರಿಸುಮಾರು ನಾವು ನೋಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ನೋಡ್ತಕ್ಕಂಥ ಅಂಶ ಏನಂದರೆ ಪುರುಷರ ಮತ್ತು ಮಹಿಳೆಯರ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸುವ ಪ್ರಮಾಣ ನೋಡಿದರೆ ಪುರುಷ ಮತ್ತು ಮಹಿಳೆಯರ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸೋದು ನೋಡಿದರೆ 1990ನೇ ಇಸ್ವಿಯಲ್ಲಿ ಪುರುಷರು 78% ಇದ್ದರೆ ಮಹಿಳೆಯರು 61% ಇದೆ. ಪ್ರೈಮರಿ ಎಜುಕೇಷನ್ ಕಂಪ್ಲೀಟೆಡ್ ಪುರುಷರು 78% ಇದ್ದರೆ ಮಹಿಳೆಯರು 61% ಇದ್ದರು. ಈಗ ಅದರ ಪ್ರಮಾಣ ಪುರುಷರು 96.6% ಇದ್ದರೆ ಮಹಿಳೆಯರು 96.3%, ಕೇವಲ 0.3% ಮಾತ್ರ ವ್ಯತ್ಯಾಸ ಕಂಡುಬರ್ತದೆ. ಅಂದರೆ ಇವರಲ್ಲಿ ಸಾಕಷ್ಟು ರೀತಿಯ ಮಹತ್ತರವಾದ ಸಾಧನೆ ಆಗಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ತಪ್ಪಾಗದ 2002ರಲ್ಲಿ ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಆದಂಥ ಮಸೂದೆ ತಿದ್ದುಪಡಿಯ ಮೂಲಕ ಒಂದು ಮೂಲಭೂತ ಶಿಕ್ಷಣವಾಗಿ 6ರಿಂದ 14 ವರ್ಷದ ಒಳಗಿನ ಎಲ್ಲ ವಯೋಮಾನದ ಮಕ್ಕಳರಿಗೂ ಕೂಡ ಏನಂತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಿ ಶಿಕ್ಷಣವನ್ನು ವ್ಯಾಪ್ತಿ ತರಲಿರುವ ಮೂಲಕ ಪ್ರಾಥಮಿಕ ಶಿಕ್ಷಣ ಪರ್ಸೆಂಟೇಜ್ ಇದೆ ಸರಿಸುಮಾರು 96.6% ಪುರುಷರು ಮತ್ತು
96.3% ಮಹಿಳೆಯರಂದರೆ ಸಾಕಷ್ಟು ಅಂತರ ಕಡಿಮೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದೇ ರೀತಿ ಯುವ ಸಾಕ್ಷರತಾ ದರವನ್ನು ನೋಡಿದ್ದಾರೆ, ಅಂದರೆ 5 ರಿಂದ 24 ವರ್ಷದ ಒಳಗಿನ ವರ್ಗದ ಜನ ಯುವಕರು ಅಂತ ಕರೀತೀವಿ. ಈ ಒಂದು ಯುವಕರ ಸಾಕ್ಷರತಾ ಪ್ರಮಾಣದಲ್ಲಿ ವಯೋಮಾನದ ನೋಡಿದ್ರೆ ಪುರುಷರು 1990ರಲ್ಲಿ 76.6% ಇದೆ, ಮಹಿಳೆಯರ 54.2% ಇದರ ಪ್ರಮಾಣ 2008 ಮತ್ತು 2012ರಲ್ಲಿ ನೋಡಿದರೆ 88% ಪುರುಷರು ಮತ್ತು 74% ಮಹಿಳೆಯರು ಕಂಡುಬರ್ತದೆ. ಈ ಅಂಶವನ್ನು ಗಮನಿಸಿದಾಗ ಪುರುಷರ ಸಾಕ್ಷರತೆ ದರ, ಪುರುಷ ಮತ್ತು ಮಹಿಳೆಯರ ವಯಸ್ಸರ ಸಾಕ್ಷರತೆ ದರ ಅಂತರ ಕಡಿಮೆ ಆಗ್ತಾ ಇರೋದು ಕಂಡುಬರ್ತದೆ. ಮೊದಲನೇದು ವಯಸ್ಕರ ಸಾಕ್ಷರತೆ ದರದಲ್ಲಿ 91, 2008 ಮತ್ತು 2012ರ ಅವಧಿ, ಈ ಒಂದು ಅವಧಿಯಲ್ಲಿ ಕಂಪೇರ್ ಮಾಡಿದಾಗ ಏನಾಗ್ತಿದೆ, ಪುರುಷ ಮತ್ತು ಮಹಿಳೆಯರ ವಯಸ್ಸರ ಸಾಕ್ಷರತಾ ದರ ಸ್ವಲ್ಪ ಕಡಿಮೆ ಆಗ್ತಿರೋದು ಕಂಡುಬರ್ತದೆ. ಅದೇ ರೀತಿ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸುವ ಪ್ರಮಾಣವನ್ನು 91ನೇ ಇಸ್ವಿ ಹೋಲಿಕೆ ಮಾಡಿದಾಗ 2012ರ ದತ್ತಾಂಶಗಳನ್ನು ಸಾಕಷ್ಟು ಅಂತರ ಇದಾಗ್ಬಿಟ್ಟು ಇಲ್ಲಿ ಸಾಮ್ಯತೆ ಅಂತರದಲ್ಲಿ ಹೆಚ್ಚು ವ್ಯತ್ಯಾಸವೇನು ಕಂಡುಬರ್ತಾ ಇಲ್ಲ ನಮಗೆ. ಹೆಚ್ಚು ಕಮ್ಮಿ ಸರಿಸಮ 96.3%, 96.6% ಅಂದರೆ ಸರಿಸುಮಾರು ಅಂತರದಲ್ಲಿ ಒಂದೇ ಸಮಾನತೆಯನ್ನು ಕಾಪಾಡ್ಕೊಂಡು ಹೋಗ್ತಿರೋದನ್ನು ನಾವು ನೋಡ್ತೀವಿ ಪ್ರಾಥಮಿಕ ಶಿಕ್ಷಣದಲ್ಲಿ. ಆದರೆ ಯುವ ಸಾಕ್ಷರತಾ ದರದಲ್ಲಿ ಕೂಡ ನಾವು ನೋಡಿದಾಗ 91ನೇ ಇಸ್ವಿಗಳು ಹೋಲಿಕೆ ಮಾಡಿದಾಗ 2008-12ರ ಅವಧಿಯ ದತ್ತಾಂಶ ಹೋಲಿಕೆ ಮಾಡಿದಾಗ ಇವೆರಡರ ನಡುವೆ ವ್ಯತ್ಯಾಸ ಒಂದು ಸ್ವಲ್ಪ ಕಂಡು ಬರ್ತಿರೋದು ನೋಡ್ತಾ ಇದ್ವಿ. 88% ಪುರುಷರು, 74% ಮಹಿಳೆಯರು, ಅಂದರೆ ಸರಿಸುಮಾರು ಇನ್ನೂ 12% ಯುವಕರು ಇನ್ನೂ ಶಿಕ್ಷಣ ವ್ಯಾಪ್ತಿಗೆ ಹೊರಗಿದ್ದರೆ ಇನ್ನು ಶೇಕಡ ಕಾಲು ಭಾಗದಷ್ಟು ಅಂದರೆ 26% ಅಷ್ಟು, ಅಂದರೆ 74% ಇದ್ದಾನೆ, ಇನ್ನು 26% ಕಾಲು ಭಾಗದಷ್ಟು ಒಟ್ಟು ಜನಸಂಖ್ಯೆ ಮಹಿಳೆಯರಲ್ಲಿ ಇನ್ನು ಯುವ ಸಾಕ್ಷರತೆಯನ್ನು ಪಡೆಯಲು ವಂಚಿತರಾಗಿದ್ದಾರೆ ಎಂಬುದಾಗಿ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ರೀತಿಯ ದತ್ತಾಂಶಗಳನ್ನು ನೋಡಿದಾಗ ಭಾರತದಲ್ಲಿ ಶೈಕ್ಷಣಿಕ ಸಾಧನೆ 90 ದಶಕದಲ್ಲಿ ಹೇಗಿತ್ತು, 2010ರ ದಶಕದಲ್ಲಿ ಹೇಗಿದೆ ಅಂದಾಗ ಇದು ಸ್ವತಂತ್ರ ಪೂರ್ವದಲ್ಲೇ ಹೋಲಿಕೆ ಮಾಡಿದಾಗ ಸಾಕಷ್ಟು ಸುಧಾರಣೆ ಆಗ್ತಾ ಇದ್ರೂ ಕೂಡ ಅದು ಬೆಳವಣಿಗೆ ದರ ಇನ್ನೂ ಕೂಡ ಸಾಕಷ್ಟು ಆಗಿದೆ. ಯಾಕಂದರೆ ಈ ಭಾರತದ ಶಿಕ್ಷಣ ವಲಯದ ಪ್ರತಿಯೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಗುರಿ ಏನಂದರೆ ಎಲ್ಲ ಶಿಕ್ಷಣ ಸಂಸ್ಥೆ ಭಾರತ 100ಕ್ಕೆ 100 ಸಾಕ್ಷರತೆ ಪ್ರಮಾಣವನ್ನು ಸಾಧಿಸಬೇಕು ಅನ್ನೋದು. ಆದರೆ ಅದು ಇನ್ನೂ ಕೂಡ ಆ ಹಂತವನ್ನು ತಲುಪಲಿಕ್ಕೆ ಆಗಿಲ್ಲ. ಯಾಕಂದರೆ ಭಾರತದಲ್ಲಿರ್ತಂಥ ನಾನು ಈಗಾಗಲೇ ನನಗೆ ಆಯ್ಕೆಗೊಂಡ ಕಾರ್ಯಕ್ರಮ ಯೋಜನೆಗಳು ಇನ್ನೂ ಕೂಡ ಎಲ್ಲರಿಗೂ ಕೈಗೆಟುತ್ತಾ ಇಲ್ಲ ಎಂಬುದಾಗಿ ಕಂಡುಬರ್ತದೆ. ಈ ಎಲ್ಲ ಅಂಶ ಗಮನಿಸಿದಾಗ ಭಾರತದಲ್ಲಿ ಶೈಕ್ಷಣಿಕ ವಲಯದಲ್ಲಿ ಯಾವ ರೀತಿ ಕಂಡುಬರ್ತಾ ಇದೆ, ಬ್ರಿಟಿಷ್ ಸ್ವಾತಂತ್ರ್ಯ ಗಳಿಸಿದ ಪ್ರಾರಂಭದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಈಗ ಏನು ಸಾಧನೆ ಆಗ್ತಾ ಇದೆ ಎಂಬುದನ್ನು ನಾವು ಅವಲೋಕನ ಮಾಡಿದಾಯಿತು. ಓಕೆ, ನೆಕ್ಸ್ಟು ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಹೇಗಿರುತ್ತೆ ಎಂಬುದನ್ನು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನಿತ್ತು ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡ್ಬಿಟ್ಟು ಮತ್ತು ಭಾರತದ ಶಿಕ್ಷಣದಲ್ಲಿ ಶಿಕ್ಷಣ ಏನಿದೆಯಲ್ಲ, ಈ ಶಿಕ್ಷಣ ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಇದರ ಮಹತ್ವ ಏನಿದೆ ಎಂಬುದನ್ನು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ.